ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗೌಡ. ಮೊದಲಿಗೆ ಸೌತ್ ವುಡ್ ಟಾಕೀಸ್ ಈ ಒಂದು ಚಾನಲ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಾಗಲಿ, ಒಳ್ಳೊಳ್ಳೆ ನ್ಯೂಸ್ಗಳನ್ನ ಜನಕ್ಕೆ ತಲುಪಿಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇದೇ ಏಪ್ರಿಲ್ 11ನೇ ತಾರೀಕು ನಮ್ಮ ಸಿನಿಮಾ ಅಜ್ಞಾತವಾಸಿ ಬಿಡುಗಡೆ ಆಗ್ತಾಯಿದೆ. ನೀವೆಲ್ಲ ಕೇಳ್ತಿದ್ರಿ, ಕಂಟೆಂಟ್ ಇರೋ ಸಿನಿಮಾ ಬೇಕು, ಒಳ್ಳೆ ಕತೆ ಬೇಕು ಅಂತ. ಡೆಫಿನೆಟಾಗಿ ಇದು ನನ್ನ ಆತ್ಮವಿಶ್ವಾಸದಿಂದ ಹೇಳ್ತಿರೋ ಮಾತಿದು. ಒಂದು ಒಳ್ಳೆ ಕಂಟೆಂಟ್ ಇರುವಂಥ, ಒಳ್ಳೆ ಪಾತ್ರಧಾರಿಗಳು, ಒಳ್ಳೆ ಟೆಕ್ನಿಷಿಯನ್ಸ್, ಒಳ್ಳೆ ಡೈರೆಕ್ಟ್ರು ನಿರ್ದೇಶನ ಮಾಡಿರೋಂಥ ಸಿನಿಮಾ. ನಿಮಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮೆಲ್ಲರ ಮೆಚ್ಚಿನ ನಿರ್ದೇಶಕ ಹೇಮಂತ್ ರಾವ್ ಈ ಸಿನಿಮಾಗೆ, ಅವರೇ ಒಬ್ಬ ದೊಡ್ಡ ನಿರ್ದೇಶಕ, ನಿಮ್ಮ ಮೆಚ್ಚಿನ ನಿರ್ದೇಶಕ. ಅವರು ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು ಇದು ಎಷ್ಟು ಒಳ್ಳೆ ಸಿನಿಮಾ ಇರ್ಬೋದು ಅಂತ. ಖಂಡಿತವಾಗ್ಲೂ ಇದು ತುಂಬ ಒಳ್ಳೆ ಸಿನಿಮಾನೇ. ಯಾಕೆಂದರೆ ನಾನು ಮಾಡಿರುವಂಥ ಎಷ್ಟೋ ಸಿನಿಮಾಗಳಿದಲ್ಲೇ ಅದರಲ್ಲಿ ನನ್ನ ಮೆಚ್ಚುಗೆಯನ್ನು ಅಂದರೆ ನನಗೆ ತುಂಬ ಇಷ್ಟವಾದಂಥ ಕೆಲವೇ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ನನ್ನ ಇಷ್ಟವಾದ ಸಿನಿಮಾಗಳ ಲೈಬ್ರರಿಯಲ್ಲಿ ಅಜ್ಞಾತವಾಸಿ ಕೂಡ ಇರುತ್ತೆ ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ಇಷ್ಟಪಡ್ತೀನಿ ನಾನು. ಸೊ ಹಾಗಾಗಿ ಆತ್ಮವಿಶ್ವಾಸದಿಂದ ಹೇಳ್ತೀನಿ, ದಯವಿಟ್ಟು ಬನ್ನಿ, ಈ ಸಿನಿಮಾವನ್ನು ನೋಡಿ, ಹರಸಿ ಆಶೀರ್ವದಿಸಿ. ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಮಿಸ್ ಮಾಡಿಬಿಡಿ. ಈ ಸಿನಿಮಾ ಮಿಸ್ ಮಾಡಿದ್ರೆ ನೀವೇನೋ ಜೀವನದಲ್ಲಿ ಏನೋ ಮಿಸ್ ಮಾಡ್ಕೊಂಡಂಗೆ ಅಂತ ಅನಿಸುತ್ತೆ. ದಯವಿಟ್ಟು OTTಗಾಗಲಿ ಯಾವುದೇ ಟಿ ವಿಲಿ ಬರುತ್ತೆ ಅಂತ ಕಾಯಕ್ಕೆ ಹೋಗ್ಬೇಡಿ. ಯಾಕೆ ನೀವು ಚಿತ್ರಮಂದಿರಕ್ಕೆ ಬಂದಾಗ ಚಿತ್ರಮಂದಿರದ ಬೆಳವಣಿಗೆ ಆಗುತ್ತೆ, ಚಿತ್ರಮಂದಿರದ ಕಾರ್ಮಿಕರ ಬೆಳವಣಿಗೆಗೆ ನೀವು ಸಹಾಯ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಚಿತ್ರಮಂದಿರದಲ್ಲೇ ಕನ್ನಡ ಸಿನಿಮಾಗಳನ್ನ ನೋಡಿ, ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಪ್ರೋತ್ಸಾಹ ಪ್ರೀತಿಯನ್ನು ತೋರಿಸಿ. ಧನ್ಯವಾದಗಳು. ಥ್ಯಾಂಕ್ ಯು.